ನಾನು ಮಾಸ್ತರ್ ದಯಮಾಡಿ ಆ ಅಹಂಕಾರದಾಗ ಇರಕ್ಬಿಡ್ರೆ. ಅಹಂಕಾರ ಅಂಜಿಕೆ ಎರಡು ಬಿಟ್ರೆ ಅದರ ಬೆಸ್ಟ್ ಟೀಚರ್ ಯಾವಾಗ ಕ್ಲಾಸ್ ರೂಮ್ನಾಗ. ಇಲ್ಲಿ ಹೆಂಗಿರ್ತೀರಿ ಹೊರಗೆ ಹಂಗೆ ಇರಕ್ ಹೋಗ್ಬೇಡ. ಹೌದಾ? ಇಲ್ಲಿ ನಾ ಭಾಳ ಜೋಕ್ ಮಾಡಿದೆ, ಭಾರಿ ಮಾತಾಡಿದೆ ಅಂದ್ರೆ ನಾ ಹಿಂಗ ಇದ್ದೆ ಅಂದ್ರೆ ಹೊರಗೆ ಬಂದ್ಕೊಳ್ಳೆ ನಾನು ಹೆಗಲ್ ಮೇಲೆ ಕೈ ಹಾಕ್ತೇನೆ. ಮಾಸ್ತರ್ ಸ್ಟಾಫ್ ರೂಮ್ನಾಗ ಹೆಂಗಿರ್ಬೇಕು ಹಂಗಿರ್ಬೇಕು, ಕಾರಿಡೋರ್ನಾಗ ಹೆಂಗಿರ್ಬೇಕು ಹಂಗಿರ್ಬೇಕು. ಕ್ಲಾಸ್ ರೂಮ್ನಾಗ ಬಂದ ಮ್ಯಾಗ ಜಸ್ಟ್ ಫಾಲ್ ಇನ್ ಲವ್. ಫಸ್ಟ್ ಆಫ್ ಆಲ್ ಯು ಶುಡ್ ಲವ್ ಯುವರ್ ಸಬ್ಜೆಕ್ಟ್. ದೆನ್ ಯು ಸಿ ದಟ್ ಯುವರ್ ಸ್ಟೂಡೆಂಟ್ಸ್ ಲವ್ ಯು ನಾಟ್ ಯುವರ್ ಸಬ್ಜೆಕ್ಟ್. ಯಾವಾಗ ನಿನಗೆ ಅವ್ರಿಗೆ ಒಂದು ಒಳ್ಳೆ ಸಂಬಂಧ ಬೆಳಿತೈತಿ ಅವಾಗ ದೆನ್ ಎವ್ರಿಬಡಿ ವಿಲ್ ಸೇ ಹೇ ಮೇಡಮ್ ಬಂದ್ರಲೆ ಅಲ್ಲಿಂದ ಬರ ಹತ್ರಂತೀನಿ ಮೇಡಮ್ ಬಂದ್ರಲೆ ಗುಡ್ ಮಾರ್ನಿಂಗ್ ಮೇಡಮ್ ಅಂದ್ರೆ ದೆನ್ ಯು ಆರ್ ಸಕ್ಸಸ್ಫುಲ್ ಟೀಚರ್. ಆದ್ರೆ ಇನ್ನ ಅಲ್ಲಿ ಬರಾಕತ್ತಾರ ನನಗೆ ಆಗುದಿಲ್ಲ ದೋಸ್ತ, ಇಲ್ಲಿ ಅಟೆಂಡೆನ್ಸ್ ಬೈದ್ರು ದೋಸ್ತ ನನ್ಗೆ 1 ತಾಸು ಕೊರಿತಾಳ. 20 ವರ್ಷ ಸರ್ವಿಸ್ ಆಗಲಿ ಮಕ್ಳು ಹಿಂಗ ಅಂತಿದ್ರೆ ಓಕೆ ಇದು ದೊಡ್ಡ ಪಾಪ ಜೀವನದಲ್ಲಿ. ಈ ಸಾಲಿ ಕಲಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಸಬ್ಜೆಕ್ಟ್ ಕಲಿಸ್ತೀವೋ ಗೊತ್ತಿಲ್ಲ. ಯಾರು ನಿನ್ ಜೊತೆ ಒಂದು ಸ್ವಲ್ಪ ಹೊತ್ತು ಇರ್ತಾರಲ್ಲ ಅವ್ರ ಲೈಫ್ ಟೈಮ್ ಒಂದು ಹೊಸ ಎನರ್ಜಿ ತುಂಬು, ಪ್ರೀತಿ ತುಂಬು. ಓಕೆ ಅವ್ರಿಗೆ ಮಸ್ತ್ ಮಜಾ ಬರೋಂಗ್ ಮಾಡು. ಅರ್ಥಾಯ್ತಾ? ನಿನ್ನ ಸಬ್ಜೆಕ್ಟ್ ಇದು ನನ್ನ ಸಬ್ಜೆಕ್ಟು, ಅದಕ್ಕೆ ನಾನು ನಿಮ್ಗೆ ಹಿಂಗೆ ಮಜಾ ಬರೋ ಮಾಡ್ತಾ ನಾನು ಎದ್ರ ಮೇಲೆ ಕೆಲಸ ಮಾಡ್ತೀನಿ, ಮನಸ್ಥಿತಿ ಕೆಲಸ ಮಾಡ್ತೀನಿ. ಹೌದಾ? ನಂದೇನು ಐ ಆಮ್ ಹ್ಯೂಮನ್ ಮೈಂಡ್ ಸೆಟ್, ಸೊ ಐ ಓನ್ಲಿ ವರ್ಕ್ ಆನ್ ದ ಮೈಂಡ್ ಸೆಟ್. ಹೌದಾ? ಆ ಒಂದು ವಿಷಯದಲ್ಲಿ ನಾನು ನಿಮ್ಗೆ ಪಕ್ವ ಮಾಡಬೇಕು. ಹಂಗೆ ನೀ ಫಿಸಿಕ್ಸ್ ಹೇಳಾಗುತ್ತೆ ಅಂತ ಫಿಸಿಕ್ಸ್ನಾಗ ಪಕ್ವ ಮಾಡು, ಕೆಮಿಸ್ಟ್ರಿ ಹೇಳಾಗುತ್ತೆ ಕೆಮಿಸ್ಟ್ರಿ ಪಕ್ವ ಮಾಡು. ಹೌದಾ? ನಿಮ್ಮ ಕೆಲಸ ಅದ, ನಿಮ್ಮ ಧರ್ಮ. ಯು ಆರ್ ನಾಟ್ ಹೆಲ್ಪಿಂಗ್ ಎನಿಬಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀನು ಯಾವಾಗ ಕ್ಲಾಸ್ ರೂಮ್ನಾಗ ಹೋಗಿ ಐ ಥಿಂಕ್ ಯು ಶುಡ್ ಬಿ ಯುವರ್ ಬೆಸ್ಟ್ ಆ್ಯಂಡ್ ದ ಬೆಸ್ಟ್ ಶುಡ್ ಕಮ್ ಔಟ್ ಆಫ್ ಯು. ಓಕೆ, ಇವೆರಡು ಸಂಬಂಧ ಇರಬೇಕು. ಅವಾಗ ಹುಡುಗರು ದೇ ವಿಲ್ ಫ್ಲೋ ವಿತ್. ಹೌದಾ? ಬಹಳ ಮಂದಿ ಟೀಚರ್ಸ್ ಇವತ್ತಿಗೆ ಯಾಕೋ ಸೀರಿಯಸ್ ಆಗುತ್ತೆ. ಹೌದಾ? ಅಲ್ಲಿಂದ ಬರುದು ಲಾಸ್ಟ್ಲಿ ಬರುದು ಓಡ್ ಬರುದು ಹಂಗ ಮನ್ಯಾಗ ಇನ್ನೊಂದು ಗಲ್ ಆಗಿರ್ತೈತಿ, ಊರಾಗ ಹಿರತನ ಮಾಡಿ ದಿಮಾಕ್ ಮಾಡಿ. ಯಾಕೆ ಮಾಸ್ತರ್ ಬೇರೆ ಊರ್ ಮಂದೆಲ್ಲ ಹಿಂಗ್ ಮಾತು ಕೇಳ್ತಿರ್ತೈತಿ. ಒಂದ್ಸಲ ಮಾಸ್ತರ್ ಕೇಳ್ಬಿಡು, ಅವ್ಗೆಲ್ಲ ಗೊತ್ತಿರ್ತೈತಿ. ಮಾಸ್ತರ್ ಗೊತ್ತಿತ್ತು, ಅವ್ಗೆ ಏನು ಗೊತ್ತಿಲ್ಲ ಅಂತ ಅಲ್ಲಿ ದಿಮಾಕ್ದಾಗ ಬಂದಿರ್ತಾನೆ. ಲಾಸ್ಟಿಗೆ ಓಡ್ ಬಂದ ನನ್ನ ಯಾವ ಕ್ಲಾಸ್ ಓಕೆ 6th B ಓಡ್ ಬಂದ 6th B ಒಳಗ್ ಬಂದ ಹಾ ಏನಪ್ಪಾ ನೀನ್ ಎಲ್ಲಿ ಬಿಟ್ಟಿದ್ನಿ ಅಂತ ಆ ಹುಡುಗರು ಅಂತಾವ ಎದಕ್ಕೆ ಬಂದಿ ಕಿಸ್ಯಾಕ ಅಂತ ನೀ ಎದಕ್ ಬಂದಿ ಮತ್ತೆ ನಿನ್ ಪಗಾರ ಎದಕ್ ಕೊಡ್ತೀನಿ, ನೀ ಎಲ್ಲಿ ಬಿಟ್ಟಿ ಸಬ್ಜೆಕ್ಟ್ ಅಂತ ನಿನಗೆ ಗೊತ್ತಿಲ್ಲ ಅಂದ್ರೆ ನೀ ರಾತ್ರಿ ಹೋಮ್ವರ್ಕ್ ಮಾಡಿಲ್ಲ. ಏನಾಗ್ತೈತಿ ಗೊತ್ತಾ ಗೆಳೆಯರೆ, ಆಸ್ ಎ ಫ್ರೆಂಡ್ ಹೇಳತ್ತೀನಿ, ಸ್ವಲ್ಪ ದಿವ್ಸ ಒಂದು ಸಬ್ಜೆಕ್ಟ್ ಕಲ್ಸಿದ್ಮ್ಯಾಗ ಒಳಗೊಂದು ಕ್ಯಾಸೆಟ್ ರೆಡಿ ಆಗ ಗೊತ್ತಿತ್ತ. ನೀ ಅಲ್ಲಿ ಇಲ್ಲ ಅಂದ್ರೂ ಅದು ಕ್ಯಾಸೆಟ್ ಹಿಂಗೆ ಒತ್ತಿದ್ರು ಸಾಕು ತಾನೇ ಚಂದ. ಅವಾಗ ಒಂದು ಜೀವನದಲ್ಲಿ ಒಳ್ಳೆ ಸುಖ ಕಳ್ಕೊತೀವಿ. ಲಾಸ್ಟ್ನು ಎಷ್ಟು ಸುಖ ಕೊಡ್ತೈತಪ್ಪ ಬೇಡ. ನಾನು ತಿಂಗಳಲ್ಲಿ ಒಂದು 24 ದಿವಸ ಟ್ರಾವೆಲ್ ಗೊತ್ತಾಯ್ತಾ. ಇವತ್ತಿನವರೆಗೆ ಒಂದು 10 ಲಕ್ಷ ಜನರ ಜೊತೆ ಸಂವಾದ ಮಾಡಿದ್ದೆ ಗೊತ್ತಾಯ್ತಾ. ಒನ್ ಪ್ಲೇಸ್ ವಿಚ್ ಈಸ್ ಮೆಡಿಟೇಷನ್, ವಿಚ್ ಈಸ್ ಪ್ರೇಯರ್, ವಿಚ್ ಈಸ್ ಟೆಂಪಲ್, ಓಕೆ ಮಾಸ್ಕ್, ಚರ್ಚ್, ಏನಂತೀಯ ಮಸ್ತ್ ಮಜಾ ಬರೋ ಪ್ಲೇಸ್ ಅಂದ್ರೆ ಕ್ಲಾಸ್ ರೂಮ್ನೇ ಸುಖ ಪಡೋದು ಗೊತ್ತಿಲ್ಲ ಅಂದ್ರೆ ನಿಮ್ಮಂತ ಕೆಟ್ಟ ನಸೀಬಿದ್ದ ಜೀವನದಾಗ. ಸೊ ಥಿಂಕ್ ಸಮಥಿಂಗ್ ಲೈಕ್ ಇವೆಲ್ಲ ಯಾಕೆ ಟೂಲ್ಸ್ ಟೆಕ್ನಿಕ್ಸ್ ಮೆಥಡ್ಸ್ ಈಗ ಏನು ಅಜಿಂಬ್ರಟಿ ಫೌಂಡೇಶನ್ ಪ್ರೋಫೌಂಡ್ ಇವರೆಲ್ಲ ಯಾಕೆ ಕೆಲಸ ಆಗ್ತಾರಂದ್ರೆ ಜಸ್ಟ್ ಟು ಸಿ ದಟ್ ಯು ಎಂಜಾಯ್ ಯುವರ್ ಕ್ಲಾಸ್ ಟು ದ ಫುಲ್ಲೆಸ್ಟ್. ನಿನ್ನ ಕ್ಷೇತ್ರ ಅದು, ಯು ನೀಡ್ ಟು ಎಂಜಾಯ್. ಹೊರಗಡೆ ಹೋದ ಕೂಡ 100 ಪ್ರಾಬ್ಲಮ್ ಅದಾವ, ನನಗೇನಿಲ್ಲ ಪ್ರಾಬ್ಲಮ್ ಹಿಡ್ಕೊಂಡ್ಬಂದು ಒಳಗೆ ಹಾಕ್ಯಾರ ಇನ್ನು ಸಣ್ಣ ಮನುಷ್ಯಪ್ಪ ಜಕ್ಕೊಂಬಂದಾರ ನಾವ್ ಏನೋ ತಿಳ್ಕೊಂಡು ಕರೆದ್ರೆ ಅವ್ರನ್ನ ಜಕ್ಕೊಂಡಿರ್ಬೋದು. ನನ್ನ ಹೊರಗಡೆ 100 ಅದಾವ, ನಂದೊಂದು ಮೀಟಿಂಗ್ ಐತಿ, ನಾನು ಹೋಗ್ಬೇಕು ಎಲ್ಲ ನನ್ನ ಕೆಲಸ ಅದಾವ. ಸರ್ ಒನ್ಸ್ ಯು ಕಮ್ ಟು ದ ಕ್ಲಾಸ್ ಫಾರ್ಗೆಟ್. ಕಾರಿಡೋರ್ನಾಗ ಪಾಲಿಟಿಕ್ಸ್ ಇರ್ತೈತಿ, ನಿನ್ನ ಸ್ಟಾಫ್ ರೂಮ್ನಾಗ ಪಾಲಿಟಿಕ್ಸ್ ಇರ್ತೈತಿ. ಹೌದಾ? ನೀನು ಏನೋ ಪ್ರಿನ್ಸಿಪಲ್ ರೂಮ್ನಾಗ ಪಾಲಿಟಿಕ್ಸ್ ಇರ್ತೈತಿ. ಇಲ್ಲ ಈ ಫೀಲಿಂಗ್ಸ್ ಇರ್ತಾವ. ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗುದಿಲ್ಲ. ಓಕೆ ಒಬ್ಬಕ್ಕೆ ಚಲೋ ಸೀರೆ ಉಟ್ಕೊಂಡ್ಬಂದ್ರೆ ಇನ್ನೊಬ್ರಿಗೆ ಕ್ಲಾಸ್. ಹೌದಾ? ಈಕಿ ಹಾತಾ ಸೀರೆ ಉಟ್ಕೊಂಡ್ ಬರ್ತಿರ್ತಾಳ ದಿನ ಹಳೆ ಅವ. ಹೌದಾ? ಆಕಿ ಚಲೋ ದಿನ ಒಂದೊಂದು ಸೀರೆ ಉಟ್ಕೊಂಡ್ ಬರ್ತಿರ್ತಾಳೆ ಈಕೀಗ ಸಂತ ಬಂತ್ ನೋಡ್ ಮತ್ ಇದೇ ಮದುವೆಗೆ ಬಂದೈತಿ, ಸಾಲಿಗೆ ಬಂದೈತಿ. ನೀ ಹೆಂಗ್ ಹಾಕೊಂಡ್ ಬಂದಿರ್ತಿ ಸೀರೆ, ಮದುವೆ ಮುಗಿದ ಮೇಲೆ ಕೆಲ್ಸದವ್ರು ಬಂದಿರ್ತಾರಲ್ಲ ನೀ ಹಾಕೊಂಡ್ ಬಂದಿರ್ತಿ. ದಯಮಾಡಿ ಬೇರೆದವ್ರಿಗೆ
ಇದಾಡಕ್ ಹೋಗ್ಬಿಡ್ರಿ. ಅವ್ರಿಗೆ ಹಂಗ ಮಜಾ, ನಿನಗೆ ಹಿಂಗ ಮಜಾ. ಏನೇ ಅಂಡರ್ಸ್ಟ್ಯಾಂಡ್ ಸರ್? ಒಬ್ಬೊಂದು SMS ಬಂದಿತ್ತು, ಜಸ್ಟ್ ಕ್ಲೋಸ್ ದಿಸ್, ಇದಾದ್ಮೇಲೆ SMS ಬಂದಿತ್ತು, ಹೌದಾ? ಮೇಲೆ ಇಂಗ್ಲೀಷ್ನೇ ಬರ್ದ, ನಾ ಹಿಂಗ ನೀ ಹಂಗ. ಏನ್ ಬರ್ದಾರ? ನಾ ಹಿಂಗ ನೀ ಹಂಗ. ಜೋರ್ ಹೇಳಿ. ನಾ ಹಿಂಗ ನಾ ಹಿಂಗ ನೀ ಹಂಗ. ಆ SMS ನಾನು ನೋಡಾಕತ್ನಿ, ಏನಿದು ಹಿಂಗ್ ಬರ್ದಾರಲ್ಲ ಅಂತ. ಯಾರೋ ಗೊತ್ತಿದ್ದವ್ರು ಕಳ್ಸಿದ್ರೆ ಭಾರಿ ಶಾನೆ ಗೆಳೆ ಇದ್ದಂದ್ರೆ ಅವ ಯುನೈಟ್ ಅಲ್ಲಿದ್ರ ಭಾರಿ ಅವ್ ಕಳ್ಸ್ಯಾನಂದ್ರೆ ಏನಾರ ಇರ್ಬೇಕಂತೀವಿ. ನಮ್ ಗೆಳೆಯ ಇನ್ನೊಬ್ಬ ಲಪುಟ್ ನನ್ ಮಗ ಇರ್ತಾನಲ್ಲ, ಏನಾರ ಹಾಕಿರ್ತಾನೆ ಇದ್ರಾಗ. ಯಾಕಂದ್ರೆ ಅಷ್ಟಕ್ಕೆ ನಿಂತಿಲ್ಲ, ಚಿಕ್ಕಿ ಇಟ್ಟಾರ ತಳಗ, ಬೆಳೆ ಬರ್ತಿತ್ತು ಮೆಸೇಜ್ ಉದ್ದಗ. ಅದ ಈ ಹುಡುಗಿ ಕಳ್ಸಿದ್ಲಂದ್ರೆ ಸರ್, ನಾನ್ ಏನಂದ್ರೆ ಅಂತಳ ಚಿಕ್ಕಿ 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 ಇಟ್ಟಿದ್ಲಂದ್ರೆ ಇಡುಲೇನೆ ಸರ್ ಏನೇನೋ ಆಗತ್ತಿತ್ತು. ರೈಟ್, ಓಕೆ. ಸೊ ಹಂಗೆ ಇದು, ನಾ ಹಿಂಗ ನೀ ಹಂಗ ಅಂತ ಬರ್ತಾರೆ, ಕೆಳಗೆ ಚಿಕ್ಕಿ ಇಟ್ಟಾರೆ. ಅದಕ್ಕೆ ನಾನು ಒತ್ತುಕೊಂತ ಹೋದೆ, ಇದೊಂದು 7-8 ವರ್ಷದ ಹಿಂದಿದ್ದು. ಅದನ್ನ ಒತ್ತುಕೊಂತ ಹೋದೆ, ಏನಿರ್ಬೇಕು ಅಂತೇಳಿ 1 2 3 4 5 6 7 8 9 10 ಏನು ಬರ್ಬೋದು. ಎಷ್ಟು ತ್ರಾಸ ಆಗಿರ್ಬೇಕು ನನಗೆ, ನಿಮ್ಗೆ ಎಷ್ಟು ಆಗ್ತಿತ್ತಲ್ಲ. ಈಗ ಮುಂದೆ ನೋಡ್ತೀನಿ ಮತ್ತೆ ಚಿಕ್ಕಿ ಅದಾವ, ತಡಿ ಒತ್ತೆ ಬಿಡು ತಡಿ ಅಂತ ಮತ್ತೆ ಒತ್ತಾಕ್ ಚಾಲು ಮಾಡಿದೆ. 11 12 13 14 15 ಒಂದ್ ಸೆಂಟೆನ್ಸ್ ಬಂತು. ಏನ್ ಬಂದಿತ್ತು ಅಂದ್ರೆ, ಎಷ್ಟು ಒತ್ತಿದ್ರೆ ಏನು, ನಾ ಹಿಂಗ ಬಹಳ ಸಲ ಟ್ರೈನಿಂಗ್ ಬಂದಾಗ, ಟ್ರೈನಿಂಗ್ ಏನ್ ಬಂದಿರ್ತಾರಲ್ಲ ಮಂದಿ, ಆಚೆ ಸೈಡ್ ಕುಂತವ್ರು ಅವ್ರು ಹಂಗ ಅಂತಿರ್ತಾರೆ, ನೀ ಏನ್ ಕೊರಿತಿ ಕೊರಿ, ನೀ ಹಂಗ ನೀ ಹಂಗ ಅಂತೀಯಲ್ಲ, ನೀ ಹೆಂಗಂತ ಜಗತ್ತಿಗೆ ತೋರಿಸು ಸಾಹಿತ್ಯ.